ಮುರಿದ ಮೂಳೆಯನ್ನು ಕೂಡ ಜೋಡಿಸುವಂತಹ ಶಕ್ತಿ ಈ ಗಿಡದಲ್ಲಿ ಇದೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಇದನ್ನು ಅಸ್ಥಿಶೃಂಗರ, ಮಂಗರವಳ್ಳಿ, ನಲ್ಲೇರು, ಪೆರಂಡೆ ಅಂತ ತುಂಬಾ ಹೆಸರುಗಳಿಂದ ಕರೀತಾರೆ. ನೋಡಿ, ಇದನ್ನ ಸುಮ್ಮನೆ ಹೀಗೆ ಕಟ್ ಮಾಡಿ ಒಂದು ನೆಲಕ್ಕೆ ಹಾಕಿದ್ರೆ ಆಯ್ತು. ಅದಕ್ಕೆ ಒಂದು ಸಪೋರ್ಟ್ ಇದ್ರೆ, ಒಂದು ಕಂಬ, ದಾರ, ಏನೇ ಒಂದು ಸಪೋರ್ಟ್ ಇದ್ರೆ ಸಾಕು, ಒಂಥರ ಬಳ್ಳಿ ತರ ಅದು ಬೆಳೀತಾ ಹೋಗುತ್ತೆ. ಇದಕ್ಕೇನು ಹೆಚ್ಚು ಆರೈಕೆ ಬೇಡ, ಸರಿಯಾದ ಟೈಮ್ಗೆ ಅವಾಗವಾಗ ನೀರು ಹಾಕಿದ್ರೆ ಸಾಕು, ಅದಕ್ಕಷ್ಟೇ ಬೆಳ್ಕೋತಾ ಹೋಗುತ್ತೆ. ನೋಡಿ, ಪ್ರತಿಯೊಬ್ಬರು ಕೂಡ ಜಾಯಿಂಟ್ಸ್ ಅಲ್ಲಿ ಪೇನು, ಮಂಡಿ ನೋವು, ಮೊಣಕೈ ನೋವು, ಈ ತರ ಒಂದು ಬಾಡಿ ಪೇನ್, ಈ ತರ ಎಲ್ಲ ಹೇಳ್ತಾ ಇರ್ತಾರೆ. ಇದಕ್ಕೆ ಕಾರಣ ನಾವು ಈಗಿನ ಕಾಲದಲ್ಲಿ ಯೂಸ್ ಮಾಡುವಂತಹ ಆಯಿಲ್. ಇದರಿಂದ ನಮ್ಮ ಮೂಳೆಯ ಹತ್ತಿರ ಇರುವಂತಹ ಸೈನೋವಿಯಲ್ ಫ್ಲೂಯಿಡ್ ಅನ್ನೋ ಜೆಲ್ ಕಡಿಮೆ ಆಗುತ್ತೆ. ಈ ಜೆಲ್ ಏನು ಮಾಡುತ್ತೆ, ನಮ್ಮ ಮೂಳೆಗಳಿಗೆ ಸ್ಟ್ರಾಂಗ್ನೆಸ್ ಕೊಡೋದು ಈ ಜೆಲ್, ಸೈನೋವಿಯಲ್ ಫ್ಲೂಯಿಡ್. ಈ ಜೆಲ್ ಕಡಿಮೆ ಆಗೋದ್ರಿಂದನೇ ನಮಗೆ ಮೂಳೆಗಳ ನೋವು, ಮಂಡಿಗಳ ನೋವು, ಈ ತರಹದ ಜಾಯಿಂಟ್ಸ್ ಪೇನ್ ಎಲ್ಲ ಬರುವಂತಹದ್ದು ಇದಕ್ಕೆ. ಈ ಸಸ್ಯದಿಂದ ಆ ಜೆಲ್ ಸಿಗುತ್ತೆ. ಹೌದು, ಅದಕ್ಕೋಸ್ಕರನೇ ಇದನ್ನ ಪ್ರತಿಯೊಂದು ಜಾಯಿಂಟ್ಸ್ ಪೇನ್ಗಳಲ್ಲಿ ಯೂಸ್ ಮಾಡುವಂತಹದ್ದು ಔಷಧಿಯ ಸಸ್ಯವಾಗಿ, ಔಷಧಿಯ ಮೆಡಿಸನ್ ಆಗಿ. ಸೊ ನಾವು ಮೆಡಿಸನ್ ಅನ್ನ ತಯಾರು ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ತಿನ್ನಬೇಕು. ಯಾವ ರೀತಿಯಾಗಿ ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವ ಹೊತ್ತಲ್ಲಿ ತಿನ್ನಬೇಕು, ಪ್ರತಿಯೊಂದೂ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲೇ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನಿಲ್ಲಿ 250 ಗ್ರಾಮ್ ಆಗುವಷ್ಟು ಮಂಗನವಳ್ಳಿ ಸಸ್ಯವನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಇವತ್ತು ನಿಮಗೆ ಚಟ್ನಿ ಮಾಡೋದನ್ನ ಹೇಳ್ಕೊಡ್ತೀನಿ. ಒಂದೊಂದು ಐಟಮ್ನ ಒಂದೊಂದು ರೀತಿಯಲ್ಲಿ ಮಾಡಬೇಕು. ಈಗ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಸಸ್ಯವನ್ನು ತಗೊಂಡು ನೀಟಾಗಿ ತೊಳೆದು ಇದು ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ತೆಗಿಬೇಕು. ಇದನ್ನ ತಿನ್ನಬೇಕು ಅಂತ ಹೇಳಿ ಹಸಿದ ಹಾಗೆ ತಿನ್ನೋ ಹಾಗಿಲ್ಲ. ಹಸಿದು ತಿಂದರೆ ತೊಂದರೆ ಏನೂ ಇಲ್ಲ, ಬಟ್ 3 ರಿಂದ 4 ದಿನನಾದರೂ ಬಾಯಿ ಕಡ್ತಾ ಬರುತ್ತೆ, ಹಿಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಜಾಸ್ತಿನೇ ಹಿಚ್ಚಿಂಗ್ ಇದು. ಸೊ ಇದನ್ನ ಪಲ್ಯ, ಸಾಂಬಾರ್, ಚಟ್ನಿ, ಪುಡಿ ಚಟ್ನಿ ಅಥವಾ ಹಪ್ಪಳಕ್ಕೂ ಕೂಡ ಹಾಕಬಹುದು. ಸೊ ಹಾಗೆ ತಿಂದರೆ ತೊಂದರೆ ಆಗಲ್ಲ, ಬಟ್ ಹಿಚ್ಚಿಂಗ್ ಜಾಸ್ತಿ ಆಗುತ್ತಲ್ಲ, ಸೊ ಅದು ತುಂಬ ತೊಂದರೆ ಕೊಡುತ್ತೆ. ಜೊತೆಗೆ ಯಾವುದು ಕೂಡ ರುಚಿಸೋಲ್ಲ ಅದು ಹಿಚ್ಚಿಂಗ್ ಹೋಗೋವರೆಗೂ. ಈ ಥರ ಜಾಯಿಂಟ್ಸ್ ಹತ್ರ ಬೇರೆಲ್ಲ ಬಿಟ್ಕೊಂಡಿರುತ್ತೆ, ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನು ಕ್ಲೀನ್ ಮಾಡೋದಕ್ಕಿಂತ ಮೊದಲು ಕೈಗೆ ಎಣ್ಣೆ ಹಚ್ಚೋದನ್ನು ಮಾತ್ರ ಮರಿಬೇಡಿ. ಕೈಗೆ ಎಣ್ಣೆ ಏನಾದರೂ ಮಿಸ್ ಆದರೆ ಕೈ ಎಲ್ಲ ತುಂಬ ಕಡ್ತಾ ಬರುತ್ತೆ, ಆಮೇಲೆ ಯಾವ ಕಾರಣಕ್ಕೂ ಹೋಗಲ್ಲ. ಎಷ್ಟೋ ಸಲ ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಎಣ್ಣೆ ಹಚ್ಚಿದ್ರೂ ಕೂಡ ಒಂದು ದಿನ ಅಂತೂ ಕಡ್ತಾ ಇದ್ದೇ ಇರುತ್ತೆ. ಆನಂತರ ಈ ಮೇಲ್ಗಡೆ ಇರುವಂತಹ ಸಿಪ್ಪೆನೆಲ್ಲ ತೆಗಿಬೇಕು. ನೋಡಿ, ಈ ಬಲ್ತಿರೋದಿದ್ರೆ ಹಾಗೆ ಮುರಿದು ಹಿಂಗೆ ಎಳೆದ್ರೆ ಅದು ನೀಟಾಗಿ ಎಳೆ ಥರ ಬರುತ್ತೆ. ಅಕಸ್ಮಾತಾಗಿ ತುಂಬ ಏನಾದರೂ ಎಳೆದಿತ್ತು ಅಂತ ಅಂದರೆ ಅದು ಸ್ವಲ್ಪ ಬರೋಲ್ಲ. ಮೇಲ್ಗಡೆದು ಸ್ವಲ್ಪ ಚಾಕು ಥರ ತಗೊಂಡು ಅಥವಾ ಹೆರಿಯೋದು ತಗೊಂಡು ಸ್ವಲ್ಪ ಆ ಥರ ಮೇಲ್ಗಡೆ ಸಿಪ್ಪೆ ಎಲ್ಲ ಹೆರ್ಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ನಾವು ಸಿಪ್ಪೆಯನ್ನು ತೆಗಿತಿದ್ದೀವಿ, ಆ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇದನ್ನ ಬಿಸಿಲಲ್ಲಿ ಒಣಗಿಸಿ ಪೌಡರ್ ಮಾಡಿಕೊಂಡು ಕುದಿಯೋ ಹಾಲಲ್ಲಿ ಹಾಕ್ಕೊಂಡು ಪ್ರತಿದಿನ ಕುಡಿತಾ ಬಂದರೆ ನಿಮ್ಮ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಇದನ್ನು ತಿನ್ನೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಒಬೆಸಿಟಿ ಇಂಪ್ರೂವ್ ಆಗುತ್ತೆ. ಏನಾದರೂ ಫ್ರ್ಯಾಕ್ಚರ್ ಇರುತ್ತಲ್ಲ ಅವರಿಗೆ ಫ್ರ್ಯಾಕ್ಚರ್ ಬೇಗ ಹೀಲ್ ಆಗುತ್ತೆ. ನೋಡಿ, ಇದು ತುಂಬ ಬಲ್ತಿದೆ, ಯಾವ ರೀತಿಯಾಗಿ ಬರ್ತಾ ಇದೆ ಅಲ್ವಾ ಎಳೆ, ಈ ರೀತಿಯಾಗಿ ಬರುತ್ತೆ. ತುಂಬ ಬಲ್ತಿರೋದಾದರೆ ಅಥವಾ ಅದು ಎಳೆದಿದ್ದಾಗ ಮಾತ್ರ ನಾವು ಚಾಕು ತಗೊಂಡು ಆ ಥರ ಮೇಲ್ಗಡೆದೆಲ್ಲ ಸಿಪ್ಪೆನ ಹೆರ್ಕೋಬೇಕು. ಬಲ್ತಿರೋದಾದರೆ ಈ ಥರ ಚೆನ್ನಾಗಿ ಬರುತ್ತೆ. ಈ ಒಳಗೆ ಬಿಳಿ ಭಾಗ ಐತಲ್ಲ, ಆ ಬಿಳಿ ಭಾಗ ಇದು ಟಚ್ ಆದರೆ, ಕೈ ಟಚ್ ಆಗ್ತಿದ್ರೆ ತಕ್ಷಣ ಅದು ಕಡಿತೈತೆ. ಹಿಂಗೆ ಟಚ್ ಆದರೆ ಇಲ್ಲಿ ಕಡಿತೈತೆ ನನಗೆ. ಈಗ ಇಲ್ಲಿ ಟಚ್ ಆದರೆ ಕಡಿಯುತ್ತೆ. ನೋಡಿ, ಈಗ ಮೇಲ್ಗಡೆ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಾಯಿತು. ಅದಾದ ನಂತರ ಇದನ್ನು ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಕಡಿತಾ ಇತ್ತು. ಒಂದು ದಿನ ಫುಲ್ಲು ನಾವು ಅನುಭವಿಸಿದ್ದೀವಿ. ಎಣ್ಣೆ ಹಚ್ಕೊಂಡ್ರೂ ಕೂಡ ತುಂಬ ಕಡ್ತಾ ಬರುತ್ತೆ. ಅದು ಹೇಳೋಕ್ಕಾಗಲ್ಲ, ಒಂಥರ ನರ್ಕ ಅನ್ಬೇಕು ಆ ರೀತಿಯಾಗಿ. ಬಟ್ ಏನು ಮಾಡ್ತೀರಾ, ಇದು ಬೋನ್ಸ್ಗೆ ಹೆಲ್ಪ್ ಆಗುತ್ತಲ್ವಾ, ಸೊ ತಿನ್ನಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಈ ಥರ ನೀಟಾಗಿ ಹುಷಾರಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಕಟ್ಟಾಯಿತು, ಇಷ್ಟಿದೆ. ಬನ್ನಿ ಈಗ ನೆಕ್ಸ್ಟ್ ಹೇಗೆ ಮಾಡೋದು ಚಟ್ನಿ ಅಂತ ಹೇಳ್ತಾ ಹೋಗ್ತೀನಿ. ಇದು ಚಟ್ನಿ ಮಾಡೋದು ತುಂಬ ಸುಲಭ. 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 2 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, ಉದ್ದಿನ ಕಾಳಾದರೂ ನಡೆಯುತ್ತೆ.
ಆ ನಂತರ ಒಂದು 4-5 ಒಣಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನೇ ತಗೋಬೇಕು, ಹಸಿ ಮೆಣಸಿನ್ಕಾಯಿ ಇದಕ್ಕೆ ಹಾಕೋ ಹಾಗಿಲ್ಲ, ಒಣಮೆಣಸಿನ್ಕಾಯಿ ಬೇಕು. ಆಮೇಲೆ 5-6 ಬೆಳ್ಳುಳ್ಳಿ, ಒಂದು 4-5 ಈರುಳ್ಳಿ, ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆ ನಂತರ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಕರಿಬೇವಿನ ಸೊಪ್ಪು, 2 ಬೌಲ್ ಆಗುವಷ್ಟು ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ನಮ್ಮ ಚಟ್ನಿ ಬರುತ್ತೆ. ಆ ನಂತರ ಟೊಮೊಟೊ ಕಾಯಿ ಬೇಕು, ಟೊಮೊಟೊ ಹಣ್ಣು ಹಾಕಿದ್ರು ನಡೆಯುತ್ತೆ, ಬಟ್ ಕಾಯಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ. 3 ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ, ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಕೋಬೇಕು. ಎಷ್ಟು ಹಸಿ ಕೊಬ್ಬರಿ ತಗೊಂಡಿರ್ತೀರಲ್ವಾ ಅಷ್ಟು ಒಣ ಕೊಬ್ಬರಿ ತಗೋಬೇಕು. ಆ ನಂತರ 2 ಸ್ಪೂನ್, ಒಂದು ಸ್ವಲ್ಪ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಶೇಂಗಾ. ಆ ನಂತರ ಗ್ಯಾಸ್ ಆನ್ ಮಾಡಿ 4-5 ಸ್ಪೂನ್ ಆಗುವಷ್ಟು ಕೊಬ್ಬರೆಣ್ಣೆ, ತುಪ್ಪ ಅಥವಾ ಎಳ್ಳೆಣ್ಣೆ, ಈ 3ರಲ್ಲಿ ಯಾವುದಾದ್ರೂ ಯೂಸ್ ಮಾಡಬಹುದು. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ. ಹಾಕಿ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಮಂಗರವಳ್ಳಿ ಸಸ್ಯನ, ಅದನ್ನು ಹಾಕಿ ಇದನ್ನು ಫ್ರೈ ಮಾಡಬೇಕು. ಎಷ್ಟು ಡೀಪ್ ಫ್ರೈ ಮಾಡಬೇಕು ಅಂತ ಅಂದರೆ, ನೀವೇನಾದರೂ ಅರ್ಧಂಬರ್ಧ ಏನಾದರೂ ಫ್ರೈ ಮಾಡಿದರೆ ಬಾಯಿ ಎಲ್ಲ ಕಟ್ತಾ ಬರುತ್ತೆ. ಸೊ ಡೀಪ್ ಫ್ರೈ ಮಾಡಬೇಕು. ನೋಡಿ, ಮೇಲ್ಗಡೆ ಸಿಪ್ಪೆ ತೆಗೆದು ಈ ತರ ದೊಡ್ಡದಾಗಿರೋದು, ಸ್ವಲ್ಪ ಸೈಜು ಕಡಿಮೆ ಇತ್ತು ಅಂತಂದ್ರೆ ಈ ತರ ಉದ್ದಕ್ಕಿರೋದು ಹಾಕೊಂಡು ಫ್ರೈ ಮಾಡ್ಕೋಬಹುದು. ಬಟ್ ಹೀಗೆ ಯಾಕೆ ಕಟ್ ಮಾಡಬೇಕು ಅಂತ ಅಂದ್ರೆ, ಸ್ವಲ್ಪ ಕಡ್ತ ಎಲ್ಲ ಜಾಸ್ತಿ ಅಲ್ವಾ ಇದು, ಈ ತರ ನೀಟಾಗಿ ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಅವಾಯ್ಡ್ ಆಗುತ್ತೆ ಅಂತ ಹೇಳಿ. ಆದ್ರೆ ಈ ತರ ದೊಡ್ಡದಾಗೂ ಕೂಡ ನಾವು ಚಟ್ನಿ ಮಾಡೋದಿದ್ರೆ ಈ ತರ ದೊಡ್ಡದಾಗೂ ಕೂಡ ಹಾಕೋಬಹುದು. ನೋಡ್ತಾ ಇದ್ದೀರಾ, ಈ ತರ ಫ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅಂದ್ರೆ ಬಾಯಲ್ಲೆಲ್ಲ ಹೆಚ್ಚಾಗ್ತಾ ಇರುತ್ತೆ. ಸೊ ಅದಕ್ಕೆ ರೆಡಿ ಇದ್ರೆ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಆನಂತರ ನಾವೇನು ಶೇಂಗಾ ಇಟ್ಕೊಂಡಿದ್ವಲ್ಲ ಆ ಶೇಂಗಾನ ನೀಟಾಗಿ ಈ ತರ ಫ್ರೈ ಮಾಡ್ಕೋಬೇಕು. ಮಾಮೂಲಿ ಎಲ್ಲ ನಾವು ಚಟ್ನಿ ಫ್ರೈ ಮಾಡ್ಕೋತೀವಲ್ಲ ಆ ತರ. ಆನಂತರ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡಬಾರ್ದು, ಹಾಗೆ ಸ್ವಲ್ಪ ಸ್ವಲ್ಪ ಬಿಸಿ ಆಗಬೇಕು. ಮೆಣಸಿನ್ಕಾಯಿ ಇಲ್ಲ ಅಂತ ಅಂದರೆ ಖಾರ ಪುಡಿ ಕೂಡ ಯೂಸ್ ಮಾಡ್ಬೋದು, ಆದರೆ ಖಾರ ಪುಡಿನೂ ಕೂಡ ಹಂಚ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡೇ ಹಾಕಬೇಕು. ಇದನ್ನು ತಿನ್ನೋದ್ರಿಂದ 80 ವರ್ಷ ಆದ್ರೂ ಕೂಡ ನಮಗೆ ಯಾವುದೇ ತರಹದ ಪೇನ್ ಇರೋದಿಲ್ಲ, ಅಷ್ಟೊಂದು ಹೆಲ್ತ್ಗೆ ಒಳ್ಳೆಯದು ಇದು. ಆನಂತರ ಇದು ವೆರಿ ಇಂಪಾರ್ಟೆಂಟ್, ಕರಿಬೇವಿನ ಸೊಪ್ಪನ್ನು ಅದೇ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬಹುದು, ಅಥವಾ ನಾವು ಬರೀ ಹಂಚಿಟ್ಬಿಟ್ಟು ಅದರಲ್ಲೂ ಕೂಡ ಫ್ರೈ ಮಾಡ್ಬೋದು. ಅದೇ ಎಣ್ಣೆ ಹಾಕದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ಮಾಡಿದ್ರೂ ನಡೆಯುತ್ತೆ. ನಾನಿಲ್ಲಿ ಇದೇ ಎಣ್ಣೆಗೆ ಹಾಕ್ತಾ ಇದ್ದೀನಿ, ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ಹೇಳಿ. ನೋಡಿ, ಇಷ್ಟು ಫ್ರೈ ಆದ ತಕ್ಷಣ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಬೇಕು. ಈ ವಿಡಿಯೋವನ್ನ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಅನುಕೂಲ ಆಗತ್ತೆ ಅಂತ ತಿಳಿಸ್ತೀನಿ. ಮತ್ತೆ ಯಾರ್ಯಾರಿಗೆಲ್ಲ ಬಂಡಿ ನೋವು, ಸೊಂಟ ನೋವು, ಬಾಡಿ ಪೇನ್ ತುಂಬ ಬರ್ತಾ ಇರುತ್ತೆ, ಮೊಣಕಾಲು ನೋವು, ಅವರಿಗೆಲ್ಲ ಇದನ್ನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗತ್ತೆ ಅಂತ ಹೇಳ್ತೀನಿ. ನೋಡಿ, ಇಷ್ಟು ಫ್ರೈ ಆದ ತಕ್ಷಣ ಇದಕ್ಕೆ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೊಟೊ ಹಣ್ಣಿನಕಾಯಿ, ಅದನ್ನ ಹಾಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಹಣ್ಣು ಕೂಡ ಹಾಕ್ಬೋದು, ಕಾಯಿ ಕೂಡ ಹಾಕ್ಬೋದು. ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ. ಆನಂತರ ಬಿಡಿಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಒಣ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ 2 ಹಾಕಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಆನಂತರ ಇದಿಷ್ಟನ್ನು ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಇಷ್ಟೊತ್ತು, ಅದಿಷ್ಟನ್ನು ಹಾಕಿ ಮತ್ತೆ ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಇದ್ರೊಟ್ಟಿಗೆ ಸೇರಿಸಿ ಫ್ರೈ ಮಾಡ್ಕೋಬೇಕು, ಆಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಲಾಸ್ಟಿಗೆ ಇದೆಲ್ಲ ಫ್ರೈ ಆದ ನಂತರ ಲಾಸ್ಟಿಗೆ ಹುಣಸೆ ಹಣ್ಣು ನೆನೆಸಿಟ್ಟಿದ್ವಲ್ಲ ಅದನ್ನು ನೀರಿನ ಸಮೇತನೇ ಹಾಕಬೇಕು. ನೀರು ಇಂಗೋವರೆಗೂ ಈ ಥರ ಫ್ರೈ ಮಾಡ್ತಾನೆ ಇರಬೇಕು. ನೀರೆಲ್ಲ ಇಂಗಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆನಂತರ ಸ್ವಲ್ಪ ಖಾರ ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಎಕ್ಸ್ಟ್ರಾ ಸ್ವಲ್ಪ ಖಾರದ ಪುಡಿಯನ್ನು ಫ್ರೈ ಮಾಡಿಬಿಟ್ಟು ಹಾಕಿದ್ದೀನಿ. ನೋಡಿ, ಖಾರ ಪುಡಿನ ಹಾಗೆ ಹಾಕೋ ಹಾಗಿಲ್ಲ. ಆನಂತರ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬರ್ಬೇಕು. ನೋಡಿ, ಇದರ ನಂತರ ಇದರಲ್ಲಿ ಒಂದು ಟ್ರಿಕ್ ಏನು ಅಂತ ಅಂದರೆ, ಇದಿಷ್ಟ್ರ ಜೊತೆಗೆ ನಾವು ಸ್ವಲ್ಪ ಬೆಳಗಡ್ಲೆಯನ್ನು ಹಾಕಬೇಕು. 1 ಸ್ಪೂನಷ್ಟು ಬೆಳಗಡ್ಲೆ ಹಾಕಿದ್ದೀನಿ. ನೋಡಿ, ಈಗ ರುಬ್ಕೊಂಬಂದಾಯಿತು. ಒಂದು ಪಾನ್ ಇಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆ, ಸಾಸಿವೆ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಡಬೇಕು. ನೋಡಿ, ಇಷ್ಟ ಆಯಿತು. ರುಬ್ಬಿಲ್ಲ ಅಂತ ಅಂದರೆ, ಅದು ಚಟ್ನಿ ಏನಾದರೂ ರುಬ್ಬಿಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಏನಾಗಲ್ಲ, ನಡೆಯುತ್ತೆ. ಆದರೆ ನೀರು ಹಾಕಿದ್ರೆ ಈ ಥರ ಒಗ್ಗರಣೆ ಕೊಟ್ಟಾಗ ಬಿಸಿ ನೀರಿನ ಅಂಶ ಹೋಗೋವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ.
ನಮ್ಮದು ಸ್ವಲ್ಪ ಅಲ್ಲಿ ಸ್ಟಕ್ ಆಯಿತು, ಹಾಗಾಗಿ ಒಗ್ಗರಣೆ ಕೊಟ್ಬಿಟ್ಟು ನೀರು ಇಂಗೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೊಂಡಿದ್ದೀವಿ. ನೋಡಿ ಯಾವ ಥರ ಬಂತು ಅಂತ. ಇದನ್ನು ಚಪಾತಿ, ರೊಟ್ಟಿ ಪ್ರತಿಯೊಂದಕ್ಕೂ ಯೂಸ್ ಮಾಡಬಹುದು. ನಮ್ಮ ಹೆಲ್ತ್ಗೆ ತುಂಬ 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 ಚೆನ್ನಾಗಿರುತ್ತೆ. ಆನಂತರ ಇದು ಎಲ್ಲ ಚಟ್ನಿ ಆದ ನಂತರನೂ ಬೇಕಾದರೆ ಹುಳಿ ಸ್ವಲ್ಪ ಕಡಿಮೆ ಆಗಿತ್ತು ಅಂದರೆ ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ, ಅದೊಂಥರ ತುಂಬ ಟೇಸ್ಟ್ ಬರುತ್ತೆ. ಒಂದು ಇಂಪಾರ್ಟೆಂಟು, ಇದಕ್ಕೆ ಹುಳಿ ಅಂಶ ಬೇಕೇ ಬೇಕು, ಅದರಲ್ಲೂ ಹುಣಸೆ ಹಣ್ಣು ಹಾಕಲೇಬೇಕು, ಮಿಸ್ ಮಾಡೋ ಹಾಗಿಲ್ಲ. ಇಲ್ಲ ಅಂತಂದರೆ ಬಾಯಿ ಕಡ್ತಾ ಬರುತ್ತೆ, ಹಿಚ್ಚಿಂಗೆಲ್ಲ ಜಾಸ್ತಿ ಆಗುತ್ತೆ, ಚಟ್ನಿ ತಿನ್ನೋದಕ್ಕೆ ಬರಲ್ಲ, ಆ ರೀತಿ ಆಗಾಗ್ಬಿಡುತ್ತೆ. ಹಾಗಾಗಿ ಹುಳಿ ಅಂಶ ಮಿಸ್ ಮಾಡಬೇಡಿ. ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.